ಹಾಯ್ ಹೆಲ್ಲೋ ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಾನಿವತ್ತು ನಿಮ್ಮ ಮುಂದೆ ಒಂದು ಟ್ರಾವೆಲಿಂಗ್ ವ್ಲಾಗನ್ನು ಶೇರ್ ಮಾಡಬೇಕಂತ ಬಂದಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಬಟನ್ ಒತ್ತಿ, ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ಸೊ ನಾನಿವತ್ತು ಟ್ರಾವೆಲಿಂಗ್ ವ್ಲಾಗ್ ಅಂತ ಹೇಳಿದ್ನಲ್ಲ, ಎಲ್ಲಿಗೆ ಹೋದ್ವಿ, ಎಷ್ಟು ದಿನ ಹೋದ್ವಿ, ಏನಕ್ಕಾಗಿ ಹೋಗಿದ್ವಿ ಎಲ್ಲನೂ ಶೇರ್ ಮಾಡ್ಕೋತೀನಿ ಬನ್ನಿ. ನಾವು ಟ್ರಿಪ್ ಹೋಗೋಕ್ಕಿಂತ ಮುಂಚೆ ಹುಬ್ಳಿಗೆ ಹೋಗಿದ್ವಿ. ಬೆಳಗಾಮಿಂದ ಹುಬ್ಳಿಗೆ ಹೋಗಿದ್ವಿ. ನೈಟೇ ಹೋಗಿದ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ನಮಗೆ ಬೆಳಗ್ಗೆ ಬೇಗ ಹೋಗಬೇಕಾಯಿತು. ಸೊ ಬೆಳಗಾಮಿಂದ ಮಾರ್ನಿಂಗ್ ಅಷ್ಟು ಬೇಗ ಹೋಗೋಕ್ಕಾಗಲ್ಲ ಅಂತೇಳಿ ಒಂದಿನ ಮುಂಚೆನೇ ನಾವು ಹುಬ್ಳಿಗೆ ಹೋಗಿದ್ವಿ. ಸೊ ನೈಟ್ ಲೇಟ್ ಆಗಿದ್ದರಿಂದ ನನಗೆ ನೈಟ್ ಮನೆಗೆ ಹೋಗಿದ ಮೇಲೆ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಟಯರ್ಡ್ ಆಗಿದ್ವಿ. ಹಾಗಾಗಿ ಬೆಳಿಗ್ಗೆ ಬೇಗ ಹೇಳೋದಿತ್ತು ಅಂದ ತಕ್ಷಣ ಎಲ್ಲರೂ ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು 3:30ಗೆಲ್ಲ ಇದ್ದಿದ್ವಿ. 4 o'clock ಅಂದರೆ ಎಲ್ಲರೂ ರೆಡಿಯಾಗಿದ್ವಿ. ಸೊ ಮಧ್ಯದಲ್ಲಿ ಏನಾದರೂ ಬ್ರೇಕ್ಫಾಸ್ಟ್ ಬೇಕಲ್ಲ, ಸುಮ್ಮನೆ ಅಲ್ಲಿ ನಿಂತು ಇಲ್ಲಿ ನಿಂತು ಅಂತ ಹೇಳಿ ಬೇಡ ಅಂಥೇಳಿ ಮಮ್ಮಿ ಮನೆಯಲ್ಲೇ ಉಪ್ಪಿಟ್ಟು ಮಾಡಿದರು, ಅದನ್ನೇ ತಗೊಂಡು ಹೋಗಿದ್ವಿ. ಸೊ ಆಲ್ರೆಡಿ ವೆಹಿಕಲ್ಲು ಬಂದಿತ್ತು. ನಾನು ಪೂಜೆ ಮಾಡ್ತಾಯಿದ್ದೀವಿ. ಎಲ್ಲರೂ ರೆಡಿ ಆಗಿದ್ದಾರೆ. ನೀನು ಹೊರಡೋದಷ್ಟೇ ಬಾಕಿ ಇತ್ತು. ಎಲ್ಲ ಸಾಮಾನು ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೋಗಬೇಕನ್ನೋ ಅಷ್ಟರೊಳಗಡೆ 6:30 ಆಗಿತ್ತು. ಅವತ್ತು ವೆದರ್ ಅಂತೂ ಇಷ್ಟು ಚೆನ್ನಾಗಿತ್ತು. ನನಗೆಲ್ಲೋ ನಾನು ಚಳಿಗಾಲದಲ್ಲಿ ಟ್ರಿಪ್ ಹೋಗ್ತಾ ಇದ್ದೇನೆ ಅಂತೇನೋ ಅನ್ನಿಸ್ತಾ ಇತ್ತು. ಅಷ್ಟೊಂದು ಕ್ಲೌಡಿ ಆಗಿತ್ತು, ಚೆನ್ನಾಗಿತ್ತು. ಆಲ್ರೆಡಿ ಟೈಮ್ ನೋಡುತ್ತಿದ್ದಂತೆ 8:30 ಆಗಿ ಹೋಗಿಬಿಟ್ಟಿತ್ತು. ಸೊ ಎಲ್ಲರೂ ಹೊಟ್ಟೆ ಹಸಿದಿತ್ತು. ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಎಲ್ರಿಗೂ ಹಸಿವಾಗಿತ್ತು. ಸೊ ಇಲ್ಲೇ ಸೈಡ್ಗೆ ಒಂದು ಪೆಟ್ರೋಲ್ ಬಂಕ್ ಇತ್ತು, ಅಲ್ಲೇ ಸೈಡಲ್ಲಿ ಪಾರ್ಕ್ ಮಾಡಿ ಎಲ್ಲರೂ ಟಿಫಿನ್ ಮಾಡ್ಕೊಂಡ್ವಿ. ಅಲ್ಲಿ ನನ್ನ ಮಗಳಿಗೂ ಟಿಫಿನ್ ಮಾಡಿಸ್ತಾಯಿದ್ದೀನಿ. ಭಾಳಷ್ಟು ಮಂಕಿ ಇತ್ತು, ಅದನ್ನು ನೋಡಿ ಆಟ ಆಡ್ತಾ ಟಿಫಿನ್ ಮುಗಿಸ್ಕೊಂಡ್ಲು ಅವಳು. ಸೊ ಅಲ್ಲಿಂದ ಜರ್ನಿ ನಾವು ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಸೊ ಅಲ್ಲಿಂದ ನಾವು ಹುಬ್ಳಿಯಿಂದ ಫಸ್ಟ್ ಬಂದಿದ್ದೆ ನಾವು ಹೊನ್ನಾವರಕ್ಕೆ. ಸೊ ಹೊನ್ನಾವರ ಅಂದರೆ ಕೇಳಬೇಕಾ, ಉತ್ತರ ಕರ್ನಾಟಕ ಜಿಲ್ಲೆಯ ಒಂದು ಸುಂದರವಾದ ಪ್ರದೇಶ ಅಂತಲೇ ಹೇಳ್ಬೋದು ಈ ಹೊನ್ನಾವರ. ಸುಂದರತೆಗೆ ಇನ್ನೊಂದು ಹೆಸರೇ ಈ ಹೊನ್ನಾವರ. ಇದು ಶರಾವತಿಯ ಬ್ಯಾಕ್ ವಾಟರ್ ಏನಿದೆಯಲ್ಲ, ಅಲ್ಲೆಲ್ಲ ಬೋಟಿಂಗ್ ಇತ್ತು. ಸೊ ಅದನ್ನು ನೋಡಬೇಕಂತ ಹೇಳಿ ನಾವು ಅಲ್ಲಿಗೆ ಬಂದಿದ್ವಿ. ಸೊ ನಾವು ಬರೋದು ಆಲ್ಮೋಸ್ಟ್ 11:30ಇಂದ 12 ಗಂಟೆ ಆಗೋಕ್ಕೆ ಬಂದಿತ್ತು. ಸೊ ಅಷ್ಟರಲ್ಲಿ ಬಿಸಿಲಿತ್ತಲ್ಲ, ಸೊ ಯಾರೂ ಅಷ್ಟೊಂದು ಟೂರಿಸ್ಟ್ ಯಾರೂ ಇರಲಿಲ್ಲ. ಅಂದರೆ ರಶ್ ಕಡಿಮೆ ಇತ್ತು. ನೋಡಿ ಬೋಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಒಂದೊಂದು ಟೈಪಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಇದನ್ನು ಬೋಟಿಂಗ್. ಸೊ ನಾವು ಎಲ್ಲರೂ ಕೂಡಿ ಒಂದು ಬೋಟ್ನ ಬುಕ್ಕಿಂಗ್ ಮಾಡ್ಕೊಂಡ್ವಿ. ಸೊ ಹೊನ್ನಾವರದಲ್ಲಿ ಇನ್ನೂ ನೋಡೋಕ್ಕೆ ಬಹಳಷ್ಟು ಪ್ಲೇಸ್ಗಳಿದೆ ಅಂತೆ. ಬಟ್ ನಮಗಂತೂ ಟೈಮ್ ಇರಲಿಲ್ಲ ಅಂದ ತಕ್ಷಣ ನಾವು ಬೋಟಿಂಗ್ ಒಂದೇ ಮಾಡ್ಕೊಂಡು ಹೋಗಬೇಕು ಅಂಥೇಳಿ ಅದೊಂದೇ ಬಂದಿದ್ವಿ. ಇಲ್ಲಿ ಇನ್ನೂ ಇಕೋ ಬೀಚ್ ಇದೆ ಅಂತೆ, ಮಹಾವಿಷ್ಣು ಟೆಂಪಲ್ ಇದೆ ಅಂತೆ, ಅಪ್ಸರಕೊಂಡ ಅಂತ ಇದೆ, ಹಾಗೆ ಇನ್ನೇನೋ ಬ್ರಿಡ್ಜ್ ಇದೆ, ಇನ್ನು ಬಹಳಷ್ಟು ಪ್ಲೇಸಸ್ ಇದೆ ಅಂತೆ. ಸೊ ನಮಗೆ ಮುಂದೆ ಜರ್ನಿ ಇನ್ನೂ ಬಹಳ ಇತ್ತು ಅನ್ನೋ ಕಾರಣಕ್ಕೆ ನಮ್ಗೆ ಹೋಗೋಕ್ಕಾಗಲಿಲ್ಲ. ನೀವು ಎಲ್ಲರೂ ಯಾವಾಗಾದರೂ ಟೈಮ್ ಸಿಕ್ಕಾಗ ಒಂದು ಸಲ ಹೊನ್ನಾವರನ ಹೋಗಿ ಬರಲೇಬೇಕು. ಇನ್ನೊಂದೇನು ಹೇಳಬೇಕಪ್ಪ ಅಂದರೆ, ಬೆಸ್ಟ್ ಟೈಮ್ ಅಂದರೆ ಹೊನ್ನಾವರಕ್ಕೆ ವಿಸಿಟ್ ಮಾಡಲಿಕ್ಕೆ ಸೆಪ್ಟೆಂಬರಿಂದ ಫೆಬ್ರವರಿವರೆಗೂ ತುಂಬ ಸಖತ್ತಾಗಿರುತ್ತಂತೆ. ಆವಾಗ ಟೂರಿಸ್ಟು ಸಿಕ್ಕಾಪಟ್ಟೆ ಇರ್ತಾರೆ. ಬಹಳ ಚೆನ್ನಾಗಿರುತ್ತೆ ಅಂತೆ ಕ್ಲೈಮೇಟ್ ಇಲ್ಲಿ. ನಮಗೇನು ಬೋಟಿಂಗಲ್ಲಿ ನಾವು ಬೋಟಲ್ಲಿ ಇದ್ವಲ್ಲ, ಅವ್ರು ಹೇಳ್ತಾಯಿದ್ರು ಇದನ್ನೆಲ್ಲ. ಸೊ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ. ಆ ಥರ ಅಷ್ಟು ಕ್ಲೈಮೇಟ್ ಚೆನ್ನಾಗಿರುತ್ತಂತೆ ಇಲ್ಲಿ. ಸೊ ನೀವು ಹೊನ್ನಾವರಕ್ಕೆ ಬರಬೇಕಾದ್ರೆ ನಿಮಗೆ ಟ್ರಾನ್ಸ್ಪೋರ್ಟ್ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಫ್ಲೈಟ್ ಬರ್ಬೋದು, ರೋಡು ಮತ್ತು ಟ್ರೈನು 3 ಇದರಲ್ಲಿ ಅನುಕೂಲಕರವಾಗಿದೆ. ಅಂದರೆ ಬೇಗ ಬೆಂಗಳೂರು ಅಥವಾ ಗೋವಾ ಈ ಸೈಡಿಂದ ಬರೋರಿಗೆಲ್ಲ ಏರ್ಪೋರ್ಟ್ ಹತ್ರನೇ ಮಂಗಳೂರು ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ನೀವು ಹೊನ್ನಾವರಕ್ಕೆ ಬರ್ಬೋದು. ಇಲ್ಲಿಂದ ಬಸ್ಸಿನ ಅನುಕೂಲ ಬಹಳ ಇದೆ. ಹಾಗೆ ರೋಡ್ ಅಂತೂ ನಿಮಗೆ ನ್ಯಾಷನಲ್ ಹೈವೇ 17 ಮತ್ತು 206 ಹೊನ್ನಾವರದ ಮೂಲಕನೇ ಹೋಗುತ್ತೆ. ಸೊ ಇದು ಮುಂಬೈ, ಕಾರವಾರ, ಅಂಕೋಲಾ, ಪಣಜಿ, ಉಡುಪಿ, ಮಂಗಳೂರು, ಭಟ್ಕಳ ಇವೆಲ್ಲ ಇದ್ರ ಹತ್ತಿರ ಆಗುತ್ತೆ. ಸೊ ನಿಮಗೆ ರೋಡ್ ಟ್ರಾವೆಲಿಂಗ್ನೂ ನಿಮಗೆ ಯಾವುದೇ ಥರನಾದಂಥ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಟ್ರೈನಪ್ಪ ಅಂತಂದರೆ ಟ್ರೈನ್ ಇದು ಹೊನ್ನಾವರ ಕರ್ಕಿಯಲ್ಲಿ ಸ್ಟೇಷನ್ ಇದೆ. ಸೊ ಅಲ್ಲಿಂದ ಹೊನ್ನಾವರ ಬಹಳ ದೂರ ಏನಿಲ್ಲ, ಒಂದು 5ರಿಂದ 6 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ಸೊ ನೀವು ಯಾವ ಕಡೆಯಿಂದ ಬಂದ್ರೂ ನಿಮಗೆ ಟ್ರಾವೆಲಿಂಗ್ದು ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ನೋಡಿ, ಇವರು ಇಲ್ಲಿ
ಅಂದರೆ ನದಿಯ ಮಧ್ಯದಲ್ಲೇ ಒಂದು ಅಂಗಡಿ ಹಾಕ್ಕೊಂಡ್ಬಿಟ್ಟಿದ್ದಾರೆ ಬೋಟಲ್ಲಿ. ಜನರಿಗೆ ಹೆಲ್ಪು ಆಗುತ್ತೆ, ಅವ್ರ ಬಿಸ್ನೆಸ್ಸು ಆಗುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಇವರು ಫ್ರೂಟ್ಸ್ ಇಟ್ಟಿದ್ದಾರೆ, ಜ್ಯೂಸಸ್ ಇಟ್ಟಿದ್ದಾರೆ. ಕಲ್ಲಂಗಡಿ ನೋಡಿ, ಕಲ್ಲಂಗಡಿ ಇದೆ, ಆರೆಂಜ್ ಜ್ಯೂಸ್ ಇದೆ, ಎಲ್ಲ ಥರ. ಮಕ್ಕಳಿಗೆ ವೈಪರ್ಸು. ದುಡ್ಕೊಂಡು ತಿನ್ನೋಕ್ಕೆ ಯಾವ ಪ್ಲೇಸ್ ಆದ್ರೇನ್ರಿ. No, I wouldn't do that. ಪರ್ಸ್ನಲಿ ಹೇಳಬೇಕಂದ್ರೆ ಹೊನ್ನಾವರ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ನೀವು ಯಾವಾಗಾದರೂ ಒಂದು ಸಲ ಟೈಮ್ ನೋಡಿಕೊಂಡು ಹೋಗಿ ಎಂಜಾಯ್ ಮಾಡಬಹುದು. ಫ್ಯಾಮಿಲಿ ಟ್ರಿಪ್ ಅಂತೂ ಹೋಗ್ತಿರಲ್ಲ, ಫ್ರೆಂಡ್ಸ್ ಜೊತೆ ಹೋಗ್ಬೋದು. ತುಂಬ ಚೆನ್ನಾಗಿದೆ. ಹಾಗೆ ನಾವು ಅಲ್ಲಿಂದ ಮುಗಿಸ್ಕೊಂಡು ಅಲ್ಲೇ ಊಟ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾವು ಮುರುಡೇಶ್ವರಕ್ಕೆ ಬಂದ್ವಿ. ಮುರುಡೇಶ್ವರದಲ್ಲೂ ಆಲ್ರೆಡಿ ನಾವು ಬಂದು ಮುಟ್ಟಬೇಕನ್ನೋ ಅಷ್ಟರೊಳಗಡೆ 3-3:30 ಆಗಿಬಿಟ್ಟಿತ್ತು. ಬಹಳ ಬಿಸಿಲಿತ್ತು.
ಸೊ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ಮುಂದೆ ಹೋದ್ವಿ. ಈವ್ನಿಂಗ್ ಆಗಿತ್ತು, ಆಲ್ಮೋಸ್ಟ್ ಚೆನ್ನಾಗಿತ್ತು, ಸನ್ಸೆಟ್ ಆಗ್ತಾಯಿತ್ತು. ಅಲ್ಲಿಂದ ನಾವು ಈವ್ನಿಂಗ್ ಉಡುಪಿಗೆ ಹೋದ್ವಿ. ಉಡುಪಿಲಿ ಈವ್ನಿಂಗ್ ಇರೋದ್ರಿಂದ ಸ್ವಲ್ಪ ರಶ್ ಇತ್ತು. ಶ್ರೀಕೃಷ್ಣನ ದರ್ಶನ ತಗೊಂಡು ಅಲ್ಲಿಂದ ನಾವು ಮತ್ತೆ ಹೊರಟ್ವಿ. ಮುಂದೆ ಕಟೀಲು ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ ನಾವು. ಅಲ್ಲಿ ಈವ್ನಿಂಗ್ ಇರೋದ್ರಿಂದ ಏನಾಗಿತ್ತು, ಅಲ್ಲಿ ಭಜನೆ ಎಲ್ಲ ಸ್ಟಾರ್ಟ್ ಆಗಿತ್ತು. ದೇವಸ್ಥಾನದಲ್ಲಿ ಬಹಳ ರಶ್ ಇತ್ತು. ಸೊ ಹಂಗಾಗಿ ನಾವು ಅವತ್ತಿನ ದಿವಸ ಕಟೀಲು ಪರಮೇಶ್ವರಿ ದೇವಸ್ಥಾನದಲ್ಲಿ ಅಲ್ಲೇ ಉಳ್ಕೊಂಡ್ವಿ. ಮುಂದೆ ಎಲ್ಲಿ ಹೋದ್ವಿ, ಏನು ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.